ನಮಸ್ಕಾರ, ಸ್ವೀಟಿ ಕ್ರಿಯೇಷನ್ಗೆ ಸ್ವಾಗತ. ನಾನಿವತ್ತು ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ ಅಂದರೆ ಕಮಲದ ಹಣ್ಣಿನ ಮಿಲ್ಕ್ ಶೇಕ್ ಮಾಡಿದ್ದೇನೆ. ಇಲ್ಲಿ 2 ಡ್ರ್ಯಾಗನ್ ಫ್ರೂಟ್ ಅಂದರೆ ಕಮಲದ ಹಣ್ಣು ಇದೆ. ಇದರಲ್ಲಿ ನಾನು ಒಂದು ತೆಗೆದುಕೊಂಡು ಮಿಲ್ಕ್ ಶೇಕನ್ನು ಮಾಡ್ತಿದ್ದೇನೆ. ಯಾರ್ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮಾಡುವ ವಿಧಾನವನ್ನು ನೋಡೋಣ. ಈಗ ನಾನು ಒಂದು ಡ್ರ್ಯಾಗನ್ ಫ್ರೂಟನ್ನು ತೆಗೆದುಕೊಂಡಿದ್ದೇನೆ. ಅದರ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಬೇಕು. ನೋಡಿ, ಕಟ್ ಮಾಡ್ತಾ ಇದ್ದೇನೆ. ಸಿಪ್ಪೆಯನ್ನು ಸುಲಭವಾದ ರೀತಿಯಲ್ಲಿ ತೆಗೆಯಬಹುದು. ಇದು ತುದಿ ಭಾಗವನ್ನು ಕಟ್ ಮಾಡಿ ತೆಗೆಯಬೇಕು. ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಣ. ಈ ಡ್ರ್ಯಾಗನ್ ಫ್ರೂಟಿನಲ್ಲಿ ಅಧಿಕ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಕೂಡ ಇದೆ. ಕೊಬ್ಬಿನಾಂಶ 0% ಇದರಲ್ಲಿ. ನೋಡಿ, ಕಟ್ ಮಾಡಿ ಆಗಿದೆ. ಇದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ. ಇದರಲ್ಲಿ ಒಂದು ತುಂಡನ್ನು ತೆಗೆದಿಡ್ತಾ ಇದ್ದೇನೆ. ಈಗ ಮಿಕ್ಸರ್ ಜಾರಿಗೆ ನಾನು ಒಂದು 2 ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ನೀವು ಬೇಕಿದ್ರೆ ಸಕ್ಕರೆ ತಿನ್ನದಿದ್ದರೆ ಬೆಲ್ಲವನ್ನು ಸೇರಿಸಬಹುದು ಅಥವಾ ಹನಿ, ಜೇನುತುಪ್ಪವನ್ನು ಹಾಕಬಹುದು. ಸಕ್ಕರೆಯನ್ನು ಬಳಸಿದವರು ಹನಿ ಅಥವಾ ಬೆಲ್ಲವನ್ನು ಹಾಕಬಹುದು. ಈಗ ನಾನು ಅರ್ಧ ಗ್ಲಾಸಿನಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ. ಇದು ಕೋಲ್ಡ್ ಮಿಲ್ಕ್ ಅನ್ನು ಹಾಕ್ತಾ ಇದ್ದೇನೆ. ಅರ್ಧ ಗ್ಲಾಸ್ ಸಾಕು, ಯಾಕೆಂದ್ರೆ ಇದರಲ್ಲಿ ನೀರಿನಂಶ ತುಂಬಾ ಇದೆ. ಅದರಿಂದ ನಾನು ಇಲ್ಲಿ ಅರ್ಧ ಗ್ಲಾಸ್ನಷ್ಟು ಹಾಲು ಹಾಕ್ತಾ ಇದ್ದೇನೆ. ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ್ದೇನೆ ನೋಡಿ. ಅದನ್ನು 2 ಗ್ಲಾಸಿಗೆ ಹಾಕ್ತಾ ಇದ್ದೇನೆ. ಈಗ ಅದಕ್ಕೆ ಕಟ್ ಮಾಡಿಟ್ಟ ಡ್ರ್ಯಾಗನ್ ಫ್ರೂಟ್ ಅಂದರೆ ಕಮಲದ ಹಣ್ಣನ್ನು ಹಾಕ್ತಾ ಇದ್ದೇನೆ. ಸಣ್ಣ ಸಣ್ಣ ಕಟ್ ಮಾಡಿ ಹಾಕಬೇಕು. ಇದು ತುಂಬಾನೇ ಟೇಸ್ಟಿ ಆಗಿರ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ನೋಡಿ, ತಯಾರಾಗಿದೆ ನಮ್ಮ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್, ಕಮಲದ ಹಣ್ಣಿನ ಮಿಲ್ಕ್ ಶೇಕ್. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ನೀವು ಕೂಡ ಈ ಮಿಲ್ಕ್ ಶೇಕನ್ನು ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.